ರೈತ ವಿರೋಧಿಗಳನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ವಸ್ತು ವಿನಿಮಯ ಕಾರ್ಯಕ್ರಮವನ್ನು ಹೊಳಲ್ಕೆರೆ ತಾಲೂಕಿನ ಶಿವಗಂಗಾ ಪ್ರಗತಿ ಗ್ರಾಮೀಣ ಬ್ಯಾಂಕಿನ ಮುಂಭಾಗದಲ್ಲಿ ಧರಣಿಯನ್ನು ನಡೆಸಲಾಯಿತು. ರೈತ ಸಂಘದ ಕಾರ್ಯಾಧ್ಯಕ್ಷರಾದ ಸಿದ್ದಿರಪ್ಪನವರು ಮಾತನಾಡಿ, ರೈತ ಬೆಳೆದಂತಹ ಮೆಕ್ಕೆಜೋಳವನ್ನು ರೈತ ಮಾಡಿದಂತಹ 35,000 ಸಾಲಕ್ಕೆ 7 ಕ್ವಿಂಟಲ್ ಮೆಕ್ಕೆಜೋಳವನ್ನು ಜಮಾ ಮಾಡುವಂತೆ ಬ್ಯಾಂಕಿಗೆ ಒತ್ತಾಯಿಸಿದರು. ಹೊಳಲ್ಕೆರೆ ತಾಲೂಕು ರೈತ ಸಂಘದ ಅಧ್ಯಕ್ಷ BS ರಂಗಸ್ವಾಮಿ, ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ್, ಸಂಘಟನಾ ಕಾರ್ಯದರ್ಶಿಗಳಾದ ಜಯಪ್ಪ, ತುಂಗಪ್ಪ, ವೀರಭದ್ರಪ್ಪ, ಪ್ರಸನ್ನ, ಶ್ರೀನಿವಾಸ್, ನಾಗಣ್ಣ ಹಾಗೂ ನೂರಾರು ಕಾರ್ಯಕರ್ತರು ಧರಣಿಯಲ್ಲಿ ಪಾಲ್ಗೊಂಡಿದ್ದರು.